ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ವಿಜಯಶ್ರೀ. ಈ ದಿನ ನಾನು ಹಳೆ ಚಪಾತಿ ಮನೆ ಅಲ್ಲದೆ ಹಳೆ ದೋಸೆ ಪ್ಯಾನ್ ನಂದು ಹಾಳಾಗಿತ್ತು. ನಾನು ಅದರ ಮೇಲೆ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಈ ಹಳೆ ದೋಸೆ ಪ್ಯಾನ್ಗೆ ಹೊಸ ರೂಪ ಕೊಡ್ತಾ ಇದ್ದೀನಿ. ನಾನೊಂದು ದೋಸೆ ಪ್ಯಾನ್ ತೊಗೊಂಡಿದ್ದೀನಿ. ಅದರ ಮೇಲೆ ಜೆಸ್ಸೋ ಅಪ್ಲೈ ಮಾಡಿದ್ದೀನಿ. ಈ ಜೆಸ್ಸೋ ಅಪ್ಲೈ ಮಾಡಿದ ತಕ್ಷಣ ನಾನು ಡಿಸೈನ್ ಹಾಕ್ಕೊಂಡಿದ್ದೀನಿ. ಈ ಡಿಸೈನ್ ಮೇಲೆ ಎಕ್ರೆಲಿಕ್ ಕಲರ್ ಬಳಸಿಬಿಟ್ಟು ನಾನು ಕಲರ್ ಹಾಕ್ತಾ ಇದ್ದೀನಿ. ಫಸ್ಟು ನಾನು ಬ್ಲ್ಯಾಕ್ ಕಲರಿಂದ ಔಟ್ಲೈನ್ ಮಾಡ್ಕೊಂಡಿದ್ದೆ. ಅದರ ಮೇಲೆ ನಾನು ಸಿಂಪಲ್ಲಾಗಿ ಲೈಟ್ ಕಲರ್ ಕಾಂಬಿನೇಷನಲ್ಲಿ ನಾನು ಕಲರ್ ತುಂಬ್ತಾ ಇದ್ದೀನಿ. ಫಸ್ಟ್ ಲೈಟ್ ಗ್ರೀನ್, ಲೈಟ್ ಪಿಂಕ್ ಕಾಂಬಿನೇಷನ್ ಕಲರ್ ಮಾಡ್ಕೊಂಡಿದ್ದೀನಿ. ಸೆಂಟ್ರಲ್ಲಿ ನಾನು ಸರ್ಕಲ್ ಹಾಕಿದ್ದೆ. ನಾನು 3 ಕಲರ್ಸ್ ಡಿಫ್ರೆಂಟ್ ಒಂದು ಲೈಟ್ ಸ್ಕೈ ಬ್ಲೂ ಮತ್ತು ಒಂದು ಪಿಂಕ್ ಕಲರು ಮತ್ತು ಬ್ಲೂ ಕಲರಿಂದ ನಾನು ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸಿಂಪಲ್ ಡಿಸೈನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಬೇರೆ ಡಿಸೈನ್ಗಳನ್ನು ಹಾಕೋಬೋದು. ಅಲ್ಲದೆ ನೀವು ಇದ್ರ ಮೇಲೆ ಮಂಡಲ್ ಆರ್ಟ್ ಮಾಡ್ಬೋದು. ಬೇರೆ ಬೇರೆ ವಿಧವಾದಂತಹ ಆರ್ಟ್ ಕ್ರಾಫ್ಟ್ಗಳನ್ನ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ದೋಸೆ ಹಂಚು ಹಾಳಾಗಿದ್ದರೆ ಈ ಥರ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೋಬೋದು. ನಾನು ಈ ಥರ ಕಲರ್ ಫಿಲ್ ಮಾಡ್ಕೊಂಡಿದ್ದೀನಿ. ನಂತರ ಬಾರ್ಡ್ರಿಗೆ ನಾನು ಕೂಡ ಸೇಮ್ ಆಲ್ಟರ್ನೇಟ್ ಕಲರ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಈ ಥರ ನಾನು ಪೇಂಟಿಂಗ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಎಕ್ರೆಲಿಕ್ ಕಲರನ್ನೇ ಬಳಸಿದ್ದೀನಿ. ಏಕೆಂದರೆ ಇದು ತುಂಬ ದಿನ ಬರುತ್ತೆ. ನಾನು ಈ ಎಕ್ರೆಲಿಕ್ ಕಲರು ತುಂಬ ಡಾರ್ಕು ಲೈಟು ಎಲ್ಲ ಕಲರ್ದಲ್ಲೂ ಸಿಗುತ್ತೆ ಮತ್ತು ಇದ್ರ ಮೇಲೆ ಮಾಡಲಿಕ್ಕೂ ಈಸಿಯಾಗಿರುತ್ತೆ. ಇದ್ರ ಮೇಲೆ ನಾನು ವೈಟ್ ಎಕ್ರೆಲಿಕ್ ಕಲರನ್ನ ತೆಗೆದುಕೊಂಡ್ಬಿಟ್ಟು ಡಾಟ್ 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 ಫಿಲ್ಲಪ್ ಮಾಡಿದ್ದೀನಿ. ಕೊನೆಗೆ ಚಿಕ್ಕ ಗ್ಲಾಸ್ ಪೀಸ್ನ ತೆಗೆದುಕೊಂಡ್ಬಿಟ್ಟು ಅದ್ರ ಮೇಲೆ ಅಂಟಿಸಿದ್ದೀನಿ. ಈ ರೀತಿ ನಾನು ಓಲ್ಡ್ ಪ್ಯಾನ್ನ ಡೆಕೋರೇಟ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.